ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. 2 ಅವರ್ಸ್ ಕಡಲೆಬೇಳೆ ನೆನೆ ಇಟ್ಕೊಂಡಿದ್ದೆ. ಇವಾಗ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಎಲ್ಲ ತೊಳೆದು ಚೆನ್ನಾಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕ್ಲೀನಾಗಿ ತೊಳೆದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಚಿಕ್ಕದಾಗಿ ಕರಿಬೇವು ಇದು ಕಟ್ ಮಾಡಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಒಂದು ಬೌಲ್ಗೆ ಮಿಕ್ಸಿ ಜಾರ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದೆ, ಹಸಿಮೆಣಸಿನ್ಕಾಯಿ ಹಾಕಿದೆ, ಬೆಳ್ಳುಳ್ಳಿ ಹಾಕಿಬಿಟ್ಟು ಸಣ್ಣಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ನಾನು ಶುಂಠಿ ಹಾಕಲಿಲ್ಲ, ಬೆಳ್ಳುಳ್ಳಿ ಹಾಕಿದೆ. ಶುಂಠಿ ಬೇಡ ಅಂತೇಳಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು. ಇದನ್ನ ಮಿಕ್ಸಿ ಮಾಡ್ಕೊಂಡು ಆಯಿತು. ನೆಕ್ಸ್ಟು ಇದು ಕಡಲೆಬೇಳೆ 2 ಅವರ್ಸ್ ನೆನೆ ಹಾಕಿದ್ದೆ ನಾನು. ಅದು ಚೆನ್ನಾಗಿ ನನ್ನ ಮೇಲೆ ಸ್ವಲ್ಪ ನೀರಿನಂಶ ಇರುತ್ತೆ ಅಂತ ಜರಡಿಲಿ ಹಾಕಿಬಿಟ್ಟು ನೀರಿನಂಶ ಹೋಗ್ಲಿ ಅಂತ ಹಾಕಿದೆ. ಅದು ತೆಗೆದೆಲ್ಲ ಆದಮೇಲೆ ಆ ಜರಡಿಯಿಂದ ತೆಗೆದು ನೀರಂಶ ಸ್ವಲ್ಪ ಇರುತ್ತೆ, ಯಾಕಂದರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ. ಬೇಡ, ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ಕಾಳಿದ್ರೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನೀರಿನಂಶ ಇರುತ್ತೆ ಅಂತ ಹೇಳ್ಬಿಟ್ಟು ಮೆತ್ತಗಾಗಿರುತ್ತೆ ವಡೆ ಅಂತ ಹೇಳ್ಬಿಟ್ಟು ನೀರಿನಂಶ ಎಲ್ಲ ತೆಗೆದು ಇವಾಗ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ತುಂಬ ಸಣ್ಣ ರುಬ್ಕೋಬಾರ್ದು. ಕ್ರಿಸ್ಪಿಯಾಗಿರ್ಬೇಕು. ಮಧ್ಯದಲ್ಲಿ ಕಾಳು ಸಿಗ್ತಾ ಇರ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ರುಬ್ಬಿದ್ದಾಯಿತು. ಈ ಥರ ಇರಬೇಕು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಇದ್ದರೆ ಮಸಾಲೆ ವಡೆ ಅಂದರೆ ಈ ಥರ ಇರಬೇಕು. ನೋಡಿ ತೋರಿಸ್ತಿದ್ದೀನಲ್ವ, ಈ ಥರ ಮಧ್ಯದಲ್ಲಿ ಕಾಳು ಇರಿದ್ರೆ ಥರ ಚೆನ್ನಾಗಿರುತ್ತೆ. ಸೆಂಟ್ರಲ್ಲಿ ಸಿಗ್ತದಲ್ವ, ಚೆನ್ನಾಗಿರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ರುಬ್ಕೊಂಡಿದ್ದಾಯಿತು. ಇವಾಗ ಆವಾಗಲೇ ಮಿಕ್ಸಿಗೆ ಹಾಕ್ಕೊಳ್ಳಲಿಲ್ಲ, ಯಾಕಂದರೆ ನಾನು ಹಾಕಿದರೆ ಇದು ಫಸ್ಟ್ ಬೇಳೆ ಹಾಕ್ಕೊಂಬಿಡೋಣ ಆಮೇಲೆ ಅಂತೇಳಿ ನೆಕ್ಸ್ಟ್ ಇವಾಗ ಈಗ ಮಿಕ್ಸಿಗೆ ಹಾಕ್ಕೊಂಡೆ. ಇವಾಗ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಶುಂಠಿ ಹಾಕಿಲ್ಲ. ಶುಂಠಿ ಹಾಕ್ಕೋಬೋದು. ರುಬ್ಬಿದ ಮೇಲೆ ಈ ಥರ ಬರುತ್ತೆ ಇದು. ಅದನ್ನು ಈ ರುಬ್ಬಿದ್ಮೇಲೆ ಕಡಲೆಬೇಳೆಗೆ ಅದರೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮಸಾಲಾನ ಈ ಥರ ಇದ್ರೊಳಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸಿ ಆಗಿದ್ದೆಲ್ಲ ತೊಗೊಂಡ್ಬಿಟ್ಟು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಹಾಕಿದ್ಮೇಲೆ ನೆಕ್ಸ್ಟು ಇದಕ್ಕೆ ಈ ಎಲ್ಲ ತೊಳೆದು ಇಟ್ಕೊಂಡಿದ್ದೀರಿ ನಾನು. ಸೊಪ್ಪು, ಕೊತ್ತಂಬರಿ, ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಸೊಪ್ಪು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ. ಈ ಕೊತ್ತಂಬರಿ, ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಕರಿಬೇವು ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡಿದ್ದೆ. ತೊಳೆದಿರೋದೆಲ್ಲ ಸ್ವಲ್ಪ ನೀರಿನಂಶ ಇದೆ, ಸ್ವಲ್ಪ ಅದಕ್ಕೆ ಹಿಂಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈರುಳ್ಳಿ ಹಾಕಿದರೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದೆ. ಇವಾಗ ಈರುಳ್ಳಿ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಎಲ್ಲ ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಆಮೇಲೆ ಸಬ್ಬಾಕ್ಸಿ ಸೊಪ್ಪು ಮೇನ್. ಅದಕ್ಕೆ ಸ್ಮೆಲ್ ಚೆನ್ನಾಗಿರುತ್ತೆ ಸಬ್ಬಾಕ್ಸಿ ಸೊಪ್ಪಿದು. ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಆಗಬೇಕು ಅದು. ಇದು ನನ್ನ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕೇ ಬೇಕು, ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾರೆ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ಬೇಕು. ಇದು ಅಡುಗೆ ಸೋಡಾ ಹಾಕಿದೆ, ಒಂದು ಚೀಟಿಗೆ ಅಡುಗೆ ಸೋಡಾ ಹಾಕಿಬಿಟ್ಟು ನೋಡಿ ಈ ಥರ ಇರಬೇಕು. ನೋಡಿ ತೋರಿಸ್ತದನಲ್ವ, ಈ ಥರ ಉಂಡೆ ಈ ಥರ ಬರಬೇಕು. ಅದು ಉಂಡೆ ಮಾಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನನಗೇನು ಸಖತ್ ಇಷ್ಟ ಆಯಿತು. ಈಗ ಎಣ್ಣೆ ಬಾಣಲಿಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕಾಯೋಕ್ಕಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯ್ತಾ ಇದೆ. ನಾನು ಇಲ್ಲಿಗೆಲ್ಲ ರೆಡಿ ಮಾಡಿಕೊಂಡೆ. ಮಸಾಲೆ ವಡೆಗೆ ಎಲ್ಲ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ನೋಡಿ ಯಾವುದು ಕಾಲು ಬರ್ತಾಯಿದೆ. ಮಸಾಲೆ ವಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಡೆ ಮಾಡಿದೆ. ಈ ವಡೆ ಈ ಥರ ಎಣ್ಣೆ ಮಾಡ್ಕೋಬೇಕು, ಸ್ವಲ್ಪ ಇಲ್ಲದ್ರೆ ಅಂಟಲ್ಲ. ಅದಕ್ಕೋಸ್ಕರ ನಾನು ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊಂಬಿಟ್ಟು ಈ ಥರ ವಡೆನ ಆ ಥರ ಹಾಕ್ತಕ್ಕಂಥ ಕಾದಿದೆ. ಈಗ ವಡೆ ಹಾಕ್ತಾಯಿದ್ದೀನಿ ನೋಡಿ. ವಡೆನ ಒಂದು ಪ್ಲೇಟಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹಾಕ್ಬೋದು ನೀವೆಲ್ಲ. ಈ ಥರ ನಾನು ಹೆಂಗೆ ಮಾಡ್ತೀನಿ ಅಂದರೆ ಇದೆಲ್ಲ ತಟ್ಟಿಕೊಂಡ್ಬಿಟ್ಟು ವಡೆನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊತೀನಿ. ತೋರಿಸ್ತೀನಿ ಅದನ್ನು ನಾನು. ನೋಡಿ ಈ ಥರ ಎಣ್ಣೆ ಕಾದ ತಕ್ಷಣ ಎಲ್ಲ ಒಂದೊಂದೇ ವಡೆ ಬಿಡ್ತಾ ಇದ್ದೀನಿ. ಸಖತ್ ಟೇಸ್ಟ್ ಇರುತ್ತೆ ವಡೆ. ನನಗೆ ತುಂಬ ಇಷ್ಟ ಆಯಿತು. ಒಂದು ಸರಿ ಮಾಡಿ ನೋಡಿದ್ದೆ ನಾನು, ಸಖತ್ ಟೇಸ್ಟ್ ಇತ್ತು. ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ವಡೆ, ಮಸಾಲೆ ವಡೆ.
ನೀವು ಇಷ್ಟ ಮಾಡ್ಕೊಂಡು ತಿನ್ಬೋದು ಮನೇಲಿ. ಈಸಿ ಮೆಥಡ್ ಇದು, ಏನಂತ ಟಫ್ ಏನಿಲ್ಲ. ಸಖತ್ ಟೇಸ್ಟ್ ಇರ್ತೀರಿ, ಅದಕ್ಕೋಸ್ಕರ ನಾನು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿದೆ. ತುಂಬ ಹೊತ್ತು ಬೇಯಿಸ್ಬೇಕಿಲ್ಲ ಅಂದರೆ ಒಳಗಡೆ ಬೇಯಲ್ಲ ಅದು. ಕಡಲೆಬೇಳೆದು ಒಳಗಡೆ ಬೇಯಲ್ಲಲ್ವ, ಅದಕ್ಕೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ನೋಡಿ ಎಷ್ಟು ಪಡ 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 ಅಂತ ಶಬ್ದ ಬರ್ತಾಯಿದೆ ಅಲ್ವಾ. ಈ ಥರ ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಫಸ್ಟು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಹಾಕೋಕ್ಕೆ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್.